ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಹಾಗಿದ್ದರೆ ಎಲ್ಲವನ್ನೂ ಓದಬೇಕು, ಇದು ಫಸ್ಟ್. ಎಲ್ಲ ಶಾಸ್ತ್ರದ ಎಲ್ಲ ಭಾಗನೂ ಓದಬೇಕು. ಮತ್ತು ಯಾಕೆ ವಿಭಾಗ ಮಾಡಿದರು ಅಂದರೆ, ಶಕ್ತಿ ಇದ್ದವರಿಗೆ ಪೂರ್ತಿ, ಇಲ್ಲದವ್ರಿಗೆ ಅಲ್ಲ ಅಂತಲೇ ಹೊರತು ಲಿಮಿಟ್. ಶಕ್ತಿ ಇದೆಯಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಶಕ್ತಿ ಇಲ್ಲ ಅಂತ ಯಾರಿಗೆ ಹೇಗೆ ಗೊತ್ತಾಗ್ಬೋದು? ಅವರಿಗೆ ಗೊತ್ತು. ಇವತ್ತು ಆ ಪೆನ್ ಇದೆ ತೊಗೊಂಬರ್ತಾರೆ, ಆ ಪುಸ್ತಕ ಇದೆ ತೊಗೊಂಬರ್ತಾರೆ, ದೊಡ್ಡ ಹಂಡೆ ಇದೆ ತೊಗೊಂಬಂದ್ರೆ ನಮಗಾಗಲ್ಲ, ಅವ್ರನ್ನ ಕರೀದೆ ನಮಗೆ ಗೊತ್ತಾಗುತ್ತೆ, ಹೇಳೋರಿಗೆ ಗೊತ್ತಾಗುತ್ತೆ, ಅವನಿಗೂ ಗೊತ್ತಾಗುತ್ತೆ. ಆ ರೀತಿ ನಮಗೆ ಅರ್ಥ ಆಗುತ್ತೆ. ಆ ರೀತಿ ಬಿಡಬೇಕೆ ಹೊರತು ನಾವೇ ಅಶ್ಯೂವ್ ಮಾಡ್ಕೊಂಡ್ಬಿಡ್ಬಾರ್ದು. ಈ ಉದಾಹರಣೆಗೆ ಯಾವುದೇ ಸಿಲೆಬಸ್ ಕೊಟ್ಟಾಗಲೂ ಕೂಡ ಸಿಲೆಬಸ್ ಫಾರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಕೊಡ್ತಾರೆ. ಕೊಟ್ಟು ಫಾರ್ ಸ್ಟೂಡೆಂಟ್ಸ್ ಫಾರ್ ಇದೆಲ್ಲ ಕೊಡೋದಿಲ್ಲ. ಸಿಲೆಬಸ್ ಜಾಸ್ತಿ, ಸಿಲೆಬಸ್ ಅವನೇ ಬರೆಯೋದು ತಪ್ಪ, ಅವನ ಹಣೆ ಬರೋದು. ಬಟ್ ಅಷ್ಟು ಕವರ್ ಆಗಬೇಕು. ಅಷ್ಟು ಕವರ್ ಮಾಡಿದ್ರೆ ಸ್ಟ್ಯಾಂಡರ್ಡಿಗೆ ಬರ್ತಾರೆ, ಇವರು ಬರೋದಿಲ್ಲ. ಅವರು ಈ ಅರ್ಥ ಇಟ್ಕೊಂಡ ಬೇರೆ ಇವನ ಜ್ಞಾನಪ ನಿನ್ನ ಯೋಗ್ಯತೆ ನೋಡಿ ನಿನ್ನ ಸಿಲೆಬಸ್ ಬೇರೆ ಅಂತ ಮಾಡೋದಿಲ್ಲ. ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ? ಕೋರ್ಸ್ ಹಾಳಾಗಿ ಹೋಗ್ಬೇಕು, ಮಾಡಬಾರ್ದು. ಸಲಿಲವಚ್ಚ ತನ್ನಿಯಮ ಯಥಾ ಸರ್ವಂ ಸಲಿಲಂ ಸಮುದ್ರಂ ಗಚ್ಚತಿ ಏವಂ ಸರ್ವಾಣಿ ವಚನಾನಿ ಬ್ರಹ್ಮಜ್ಞಾನಾರ್ಥಾನೀತಿ ನಿಯಮ ಆಗ್ನೇಯೇ ಚ. ಎಲ್ಲ ಶಾಸ್ತ್ರ ಯಾಕೆ ಓದಬೇಕು ಅಂದರೆ, ಎಲ್ಲ ಶಾಸ್ತ್ರ ದೇವ್ರ ವಿಷಯನೇ ಹೇಳುತ್ತಾ, ಅದರಿಂದ ಓದಬೇಕು. ಯಾವುದೇ ಶಾಸ್ತ್ರ ತೊಗೊಂಡ್ರೆ ಎಂಟಾಗೋದು ಎಲ್ಲಿ? ಅದು ದೇವ್ರ ಮಹಿಮೆ ಇಲ್ಲೇನೆ. ಹೇಗೆ ಅಂದರೆ, ಯಥಾ ಸರ್ವಂ ಸಲಿಲಂ ಸಮುದ್ರಂ ಗಚ್ಚತಿ ಏವಂ ಸರ್ವಾಣಿ ವಚನಾನಿ ಬ್ರಹ್ಮಜ್ಞಾನಾರ್ಥಾನೀತಿ ನಿಯಮ. ಯಾವುದೇ ಶಾಸ್ತ್ರ ಸರಿಯಾಗಿ ಓದಿದರೆ ಯಾವುದಕ್ಕೆ ಹೆಲ್ಪ್ ಆಗುತ್ತದೋ? ಬ್ರಹ್ಮಜ್ಞಾನಕ್ಕೆ ಹೆಲ್ಪ್ ಆಗುತ್ತಾದ್ರಿಂದ ನೀವು ಅದನ್ನು ಓದಬೇಕು, ಇದನ್ನು ಓದಬೇಕು ಅಂತಲ್ಲ, ಎಲ್ಲ ಓದಬೇಕು ಅಂತ ಅರ್ಥ. ಬಡಿಸಿರೋದು ಎಲ್ಲ ಕೂಡ ಬಡಿಸಿರ್ತಾರೆ. ಪುಣ್ಯ ಬಡಿಸ್ಬೇಕಾದ್ರೆ ಏನು ಮಾಡೋದಿಲ್ಲ ಗೊತ್ತಾ? ಯಾರಪ್ಪ ಶುಗರ್ ಇದ್ದವ್ರು ಈ ಕಡೆ ಬನ್ನಿ, ಪುಣ್ಯ ಮುಂದೆ ಬರುತ್ತೆ, ಈಗ ಬಂದಿಲ್ಲ, ಅದು ನಾರ್ಮಲಾಗಿ ಬಡಿಸ್ಬಿಡ್ತಾರೆ. ಮುಂದೆ ಹಾಕಬೇಕಾದ್ರೆ ಚೇಂಜ್ ಮಾಡ್ತಾರೆ. ಬೇಡ ಅಂದರೆ ಬಿಡೋದು, ಮೊದಲಿಗೆ ಹಾಗೆ ಮಾಡಿಬಿಟ್ರೆ ಬಡಿಸೋ ಆಗೋದೇ ಇಲ್ಲ. ಸೊ ಆ ರೀತಿ ಶಾಸ್ತ್ರ ಎಲ್ಲರಿಗೂ ಹೇಳಿಬಿಡ್ಬೇಕು. ಬೇಡ ಅಂದರೆ ಅವನೇ ಬಿಡ್ತಾನೆ, ಬೇಕಾದ್ರೆ ಮತ್ತೆ ಅವನೇ ಹಾಕ್ಸ್ಬೇಕಾನೆ. ಅದು ಬಡಿಸ್ಬೇಕಾದ್ರೆ ಮಾತ್ರ ಏನು ಮಾಡಬೇಕು? ಒಟ್ಟಿಗೆ ಬಡಿಸ್ಬೇಕು. ಅದೇ ರೀತಿಯೇ ನೀರು ಅಂದಮೇಲೆ ಸಮುದ್ರಕ್ಕೆ ಹರಿಲೇಬೇಕೋ ಇಲ್ವೋ? ಅದೇ ರೀತಿಯಲ್ಲಿ ಪ್ರತಿಯೊಂದು ವಿಷಯನೂ ಅದೇ ನಿತ್ಯ ಆಕಾಶ ಪಂಚಸಮುದ್ರ, ಅದೇ ಮಾತಿನ ಅರ್ಥ ಇದೆ. ಸಮುದ್ರಕ್ಕೆ ಹರಿದೇ ಹರಿಯುತ್ತೋ. ಪ್ರತಿಯೊಂದು ಸರಿಯಾದ ಶಾಸ್ತ್ರ ಅಂದರೆ ದೇವ್ರ ಬಗ್ಗೆ ಹೇಳಬೇಕು. ಅದನ್ನು ಮಿಸ್ ಮಾಡ್ಕೋಬಾರ್ದು. ನಾವು ಮಿಸ್ ಮಾಡ್ಕೊಡೋದೇ ನಾವು ಏನು ಮಾಡಬೇಕು? ಅದನ್ನು ಓದಬೇಕು. ದೇರ್ಫೋರ್ ಎಂದೂ ಕೂಡ ಲಿಮಿಟ್ ಮಾಡಬೇಡಿ ಓದೋದಕ್ಕೆ ಅಂತ ಹೇಳ್ತಾರೆ. ನಾವು ಫುಲ್ ಲಿಮಿಟ್ ಮಾಡಿಕೊಂಡು ದಾಸರಾಗಬೇಕು, ಇಂಥ ದಾಸರಾಗಬೇಕು ಅಷ್ಟೇ ಅಲ್ಲ, ಇಂಥ ವಾಕ್ಯ ಆಗಬೇಕು, ಈ ಲೈನ್ ಮಾತ್ರ ಓದ್ತೀವಿ, ಇದು ಓದು ಅಂತ ಕರೀತಾರಾ? ಅಲ್ಲ. ಕಡಿಮೆ ಓದಿದ್ದರೆ ಸಂಕೋಚ ಆಗಬೇಕು ಹೇಳೋದಕ್ಕೆ ಅಷ್ಟೇ ಹೊರತು ಆ ಸಿಲೆಬಸ್ ಪ್ರಕಾರ ಓದಲೇಬೇಕು. ಓಂ ದರ್ಶಯತಿ ಓಂ ದರ್ಶಯತಿ ಚ ಓಂ ಹೇಳ್ತಾರೆ. ಸರ್ವೈಶ್ಚ ವೇದೈಹಿ ಪರಮೋ ಹಿ ದೇವೋ ಜಿಜ್ಞಾಸ್ಯೋಸೌ ನಾಲ್ಪವೇದೈ ಪ್ರಸಿದ್ಧೇ ತಸ್ಮಾತ್ ಏನಂ ಸರ್ವವೇದಾನ ರೀತ್ಯ ವಿಚಾರ್ಯ ಚ ಜ್ಞಾತುಮಿಚ್ಛೇತ್ ಮುಮುಕ್ಷು ಇತಿ ಚತುರ್ವೇದ ಶಿಖಾಯಾಮ್. ಹೆಚ್ಚೆಚ್ಚು ದೇವರ ಪ್ರತಿಯೊಂದು ಶಾಸ್ತ್ರ ರಿಪಿಟೇಷನ್ ಇಲ್ಲ, ಹೊಸ 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 ವಿಷಯ ಹೇಳ್ತಾ ಇರ್ತದೆ. ಎಲ್ಲ ಕ್ಷೇತ್ರ ಒಂದೇ ಆಗಿದ್ದರೆ ಎಲ್ಲ ಕ್ಷೇತ್ರಕ್ಕೆ ಹೋಗ್ಬೇಕಾಗ್ತಿದ್ದಿಲ್ಲ. ವೈಷ್ಣವ ಕ್ಷೇತ್ರಗಳೇ ಎಷ್ಟಿವೆ ಯೋಚನೆ ಮಾಡಿ. ನರಸಿಂಹ ಕ್ಷೇತ್ರ, ವಿಷ್ಣು ಕ್ಷೇತ್ರ, ಬಸ್ ಎಷ್ಟೆಷ್ಟು ರೂಪಗಳಿವೆ. ಎಲ್ಲದಕ್ಕೆ ಯಾಕೆ ಹೋಗ್ತಾರೆ? ಪ್ರತಿಯೊಂದರಲ್ಲೂ ವಿಶೇಷತೆ ಒಂದಿದೆ. ಅದೇ ರೀತಿ ಪ್ರತಿಯೊಂದು ಶಾಸ್ತ್ರ ಕೂಡ, ರಾಮಾಯಣ ದೇವರ ವಿಷಯನೇ ಹೇಳೋದು, ಮಹಾಭಾರತನೂ ಹಾಗೇನೆ. ಅದು ಹೇಳುವಾಗ ಎಷ್ಟು ವ್ಯತ್ಯಾಸ ಇದೆ ಅದರಲ್ಲಿ. ರಾಮದೇವರ ಅವತಾರದ ಬಗ್ಗೆ ಹೇಳ್ತಾ ದೇವರ ಇನ್ನೊಂದು ಮುಖವನ್ನು ಹೇಳ್ತಾರೆ, ಕೃಷ್ಣ ರೂಪದಲ್ಲಿ ಮತ್ತೊಂದು ಮುಖವನ್ನು ಹೇಳ್ತಾರೆ. ಆದ್ದರಿಂದ ಯಾವುದೇ ಶಾಸ್ತ್ರದಲ್ಲೂ ಕೂಡ ನಾವು ರಿಪಿಟೇಷನ್ ಅಂತ ತಿಳ್ಕೊಂಡು, ಸೀತೆನೇ ಜಿಲೇಬಿ ಜಾಂಗೀರು ಒಂದೇ ರೀತಿ ಕಾಣುತ್ತೆ ನೋಡಿದರೆ. ಕೆಲವು ಮೊದಲು ಬೇಡ ಅಂದ್ಬಿಡ್ತಾರೆ, ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಆಗಲೇ ಅವ್ರು ಕೇಳಿದರೆ ಅವು ಬರೋದ್ರೆ ಹೋಗ್ಬಿಟ್ಟಿರ್ತಾರೆ. ಯಾಕೆ ಅದ್ರಲ್ಲಿ ಮೋಸ ಹೋಗ್ಬಿಡ್ತಾರೆ. ಎರಡು ಒಂದೇ ಹಾಕಿದ್ವಿ ಅಂತ ಕೆಲವರು ಹೇಳ್ತಾರೆ. ಪಾಪ ಅದಲ್ಲದೆ ಇದು ಬೇರೆ, ಇದು ಮೋಸ ಹೋಗಬೇಡಿ ಅಂತ ಹೇಳ್ತಾರೆ ಪಾಪ. ಕೆಲವರು ಹೇಳೋದಿಲ್ಲ. ಆದರೆ ಆ ರೀತಿ ತಿಳ್ಕೊಳಕ್ಕೆ ಹೋಗಬಾರ್ದು ನಾವು. ಯಥಾ ನದೀನಾಂ ಸಲಿಲಂ ಶಕ್ಯೇ ಸಾಗರಂಭವೇ ಏವಂ ವಾಕ್ಯಾನಿ ಸರ್ವಾಣಿ ಪುಂಶಕ್ತ್ಯ ಬ್ರಹ್ಮವಿತ್ತಯೇ. ಇದು ಎರಡಿದೆ. ಎಲ್ಲ ಶಾಸ್ತ್ರಗಳು ಕೂಡ ದೇವರನ್ನೇ ಹೇಳೋದು. ಆದರೆ ಓದೋನು ಸಾಮರ್ಥ್ಯವನ್ನು ಡಿಪೆಂಡ್ ಆಗುತ್ತೆ. ಆದ್ದರಿಂದ ತಾನು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು. ಯಾವಾಗ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ ಅದು ಬೇರೆ. ಅದು ನಾವೇ ಅಶ್ಯೂಮ್ ಮಾಡ್ಕೊಂಡು ಬಿಡ್ಲಕ್ಕೆ ಹೋಗ್ಬಾರ್ದು, ಅದು ಇಂಪಾರ್ಟೆಂಟ್. ದರ್ಶಯ ಓಂ ದರ್ಶಯತಿ ಚ ಓಂ ಸರ್ವೈಶ್ಚ ವೇದೈಹಿ ಪರಮೋ ಹಿ ದೇವೋ ಜಿಜ್ಞಾಸ್ಯೋಸೌ ನಾಲ್ಪವೇದೈ ಪ್ರಸಿದ್ಧೇ. ಎಲ್ಲ ವೇದಗಳನ್ನು ಓದಿ ಓದಿ ಏನು ಮಾಡಬೇಕು? ದೇವರನ್ನು ವಿಚಾರ ಮಾಡ್ತಾನೇ ಇರಬೇಕು. ಸ್ವಲ್ಪ ಓದಿದವರಿಗೆ ಫುಲ್ ವಿಷಯ ಗೊತ್ತಾಗೋದಿಲ್ಲ, ಗೊತ್ತಾಯ್ತಾ? ಸ್ವಲ್ಪ ಓದಿದವರಿಗೆ BSc MSc ಓದಲಿಲ್ಲ, MSc BSc ವ್ಯತ್ಯಾಸ ಇಲ್ಲದವರು ಓದ್ತಿದ್ದೇವೆ. ಸ್ಪೆಷಲ್ ಕೋರ್ಸ್ ಯಾಕೆ ಮಾಡಬೇಕಲ್ಲ? ಹೆಚ್ಚು ಜ್ಞಾನ ಬರುತ್ತಾ ಇಲ್ವೋ?
ಮತ್ತು ಸಬ್ಜೆಕ್ಟೇ ಮತ್ತೆ PhD ಮಾಡಿದೆ. ಇನ್ನೂ ಆ ಪೋಸ್ಟ್ PhD ವರ್ಕ್ ಮಾಡಿದ. ಅವ್ರ ನಾಲೆಡ್ಜ್ ಏನಾಗ್ತಾ ಹೋಗುತ್ತೆ ಅಲ್ಲಿಗ ಎಕ್ಸ್ಪರ್ಟೈಸ್ ಬರೋಕ್ಕೆ ಶುರುವಾಗ. ಆದ್ದರಿಂದ ಹೆಚ್ಚು ಓದಿ ಯಾವಾಗಲೂ ಶ್ರೇಷ್ಠ. ಆದ್ದರಿಂದ ಹೆಚ್ಚೆಚ್ಚು ಓದಿ ಹೆಚ್ಚೆಚ್ಚು ಕೇಳಿ ಅಂತ ಹೇಳ್ತಾರೆ. ಯಾವ ಧ್ಯಾನನೂ ಕೇಳೋದಕ್ಕೆ ಈಕ್ವಲ್ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕೇಳೋದಕ್ಕೆ ಹೇಳೋದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲ ಕಾಲಕ್ಕೂ ಕೇಳಬೇಕು. ತಸ್ಮಾದೇನಂ ಸರ್ವವೇದಾನಧೀತ್ಯ ವಿಚಾರ್ಯ ಚ ಜ್ಞಾತುಮಿಚ್ಛೇನ್ ಮುಮುಕ್ಷು. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕು. ಅಲ್ಲಿ ನಿಂತೋಗ್ಬಿಟ್ಟಿದೆ, ವಿಚಾರ ಮಾಡೋದು ಬಿಟ್ಟುಬಿಟ್ರು. ಅದು ಬ್ರಾಹ್ಮಣ ಗಾರ್ಧವ ಅಂತ ಕರೀತಾರೆ. ಬ್ರಾಹ್ಮಣ ಕತ್ತೆ ಅಂತ ಹೆಸರು. ವೇದಗಳನ್ನು ಓದಿ ಅರ್ಥ ತಿಳ್ಕೊಳ್ಳದೆ ಬರೀ ನೀವು ಬುದ್ಧಿ ಉಚ್ಚಾರಣೆ ಮಾಡ್ತಿದ್ರೆ ಅವನೇನಲ್ಲ ಮೊದಲ ಸ್ಟೇಜಲ್ಲಿ ಓಕೆ, ಅಲ್ಲಿ ನಿಲ್ಲಬಾರ್ದು ಅಂತ ಅರ್ಥ. ನಿಂತುಬಿಟ್ರೆ ಮೊದಲು ಬುದ್ಧಿ ಏನು ಮಾಡಿದ್ರೆ ಮುಂದೆ ಓದಬೇಕಲ್ಲೇನೋ. ಬರೀ ಪುಸ್ತಕ ತಂದರೆ ಉಪಯೋಗ ಇಲ್ಲ, ಪುಸ್ತಕನೇ ತರಬಾರ್ದು ಅಂತ ಅರ್ಥ ಅಲ್ಲ, ಅದು ಉಪಯೋಗಿಸ್ಬೇಕು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಅಧ್ಯಯನವೂ ಮಾಡೋ ವಿಚಾರವೂ ಮಾಡಬೇಕು. ವಿಚಾರ ಮಾಡೋದು ಅಂದರೆ ಬ್ರಹ್ಮಸೂತ್ರಗಳು ಸಮೇತ ಓದಬೇಕು ಅಂತ ಅರ್ಥ. ಜ್ಞಾತು ಮಿಚ್ಛೇನು ಮುಮುಕ್ಷು, ಇದರ ಮುಕ್ತಿ ಆಗೋದಿಲ್ಲ. ಇತಿ ಚತುರ್ವೇದ ಶಿಖಾಯ, ಅದು ವೇದದ ಒಂದು ಭಾಗ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞಾಯ ವಿಷ್ಣುರ್ಜ್ಞೇಯೋ ನಚಾನ್ಯಥಾ ಇತಿ ಬ್ರಹ್ಮತರ್ಕೆ. ನೋಡಿ ಇದೇ ವಾಕ್ಯ ಒಂದು ಕಡೆ ಬಂದಿದೆ ಆಗಲೇ, ನೆನಪಿದೆಯಾ? ಏನಂತ ಬಂದಿದೆ? ಕೆಳಗೆ ಕೊಟ್ಟಿದೆ, ಓದಕ್ಕೆ ಸಿಗುತ್ತಷ್ಟೇ. ಈ ಪುಸ್ತಕ ಕೆಳಗೆ ಕೊಟ್ಟಿದೆ. ವೇದಾಂಶ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಚತೆ ಬದ್ಧತೆ ಅನ್ಯತ. ಇದಕ್ಕೆ ಅದು ವಿವರಣೆ, ಅದಕ್ಕೆ ಇದು ವಿವರಣೆ, ಎರಡೂ ಸೇರಿಸ್ಕೊಂಡಾಗ ಸರಿಯಾಗಿ ಅರ್ಥ ಆಗುತ್ತೆ. ಸರ್ವಾನ್ ವೇದಾನ್ ವೇದಗಳಾಯಿತು, ಸೇತಿಹಾಸಾನ್ ಇತಿಹಾಸ ಸಪುರಾಣಾನ್ ಪುರಾಣಗಳಾಯಿತು, ಸಂಯುಕ್ತಿಕಾನ್ ಬ್ರಹ್ಮಸೂತ್ರಗಳಾಯಿತು, ಸಪಂಚರಾತ್ರಾನ್ ಪಂಚರಾತ್ರ ಆಯಿತು, ವಿಜ್ಞಾಯ ವಿಷ್ಣುರ್ ವ್ಯಯೋ ನಚಾನ್ಯತ. ಎಲ್ಲ ರೀತಿಯ ಊಟ ಆದಾಗ ಊಟ ನೀವು ಸಾರಿಸೋಗುತ್ತೆ. ಊಟದಲ್ಲಿ ಬೇರೆ ಬೇರೆ ವೆರೈಟಿ ಯಾಕೆ ಹಾಕ್ತಾರೆ? ಬೇರೆ ಬೇರೆ ಐಟಮ್ ಅದರಲ್ಲಿದೆ, ಗೊತ್ತಾಯ್ತಾ? ಪ್ರತಿಯೊಂದರಲ್ಲೂ ಕೂಡ ಬೇರೆ ಬೇರೆ ಇದೆ. ಅದಕ್ಕೆ ಬರೀ ಅನ್ನ ಅಷ್ಟೇ ತಿನ್ಕೊಂಡು ಬಿಟ್ಟರೆ ಅವ್ರ ಬಾಡಿ ಬೆಲ್ಡ್ ಆಗೋದೇ ಬೇರೆ ಇದೆ. ಸಮತೋಲನ ಇರಬೇಕು ಆಹಾರದಲ್ಲಿ, ಗೊತ್ತಾಯ್ತಾ? ಅದಕ್ಕೇನು ಚೇಂಜ್ ಮಾಡಿಸ್ಬಿಟ್ಟು ಡೈಲಿ ಒಂದೇ ರೀತಿ ಮಾಡೋದಿಲ್ಲ, ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ. ಏನಾಗುತ್ತಾಗ ಆಯಾ ವಿಟಮಿನ್ಸ್ ಎಲ್ಲ ಸಪ್ಲೈ ಆಗಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿಯೇ ಆ ಪ್ರತಿಯೊಂದು ಅನ್ನದ ಪದಾರ್ಥ ತಿನ್ನೋ ಪದಾರ್ಥದಲ್ಲಿ ಹೇಗೆ ಒಂದು ರಸಭೇದ ಇತ್ಯಾದಿ ಇದೆಯೋ ಹಾಗೆ, ರಸಭೇದ ಸತ್ವಭೇದ ಇತ್ಯಾದಿ ಇದೆಯೋ ಹಾಗೆ ಪ್ರತಿಯೊಂದು ಗ್ರಂಥಗಳಲ್ಲೂ ಕೂಡ ಏನಿರುತ್ತೆ? ಒಂದು ಹೊಸತನ ಇರುತ್ತೆ. ಅದಕ್ಕೆ ಎಲ್ಲರೂ ಕೂಡ ಏನು ಮಾಡಬೇಕು? ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಒಂದು ಉದಾಹರಣೆ ಪಲ್ಯ ಹಾಕ್ಸ್ಕೊಂಡು ಒಬ್ಬರು ಹಾಕ್ತಿರ್ತಾರೆ, ಒಬ್ಬರು ಒಂದೇ ಸರ್ತಿ ಹಾಕ್ಸ್ಕೊಂಡು ಅಂತ ಅವ್ರಿಗೆ ಅಷ್ಟು ಬಂತು, ಇಲ್ಲದೆ ಇರಬಾರ್ದು. ತುಂಬ ಜನ ಏನು ಮಾಡ್ತಾರೆ, ನೀವು ಹೇಳ್ತಾರಲ್ಲ, ಸಾಮಾನ್ಯವಾಗಿ ಚಿಕ್ಕ ಅನೇಕ ಬಡವರ ಮಕ್ಕಳಿಗೆ ಪಾಪ ಏನಾಗಿರುತ್ತೆ, ಸಾಕಷ್ಟು ಸಿಗೋದೇ ಇಲ್ಲ ಪೌಷ್ಟಿಕ ಪದಾರ್ಥಗಳು. ಚಿಕ್ಕರು ಮಿನಿಮಮ್ ಸಿಕ್ಕಿರುತ್ತೆ, ಅದಕ್ಕೆ ಈಗ ಅನೇಕ ರೋಗಗಳು ಬರುತ್ತೆ. ಆದರೆ ಆ ಮ್ಯಾಚಿಂಗ್ ಆಗಿರಲೇಬೇಕು. ಜ್ಞಾನಕ್ಕೂ ಹಾಗೆ ಹೆಚ್ಚು ಕೆಡದೇ ಇದ್ದವರಿಗೆ ಏನಾಗುತ್ತೆ, ಪೌಷ್ಟಿಕತೆ ಇರೋದಿಲ್ಲ. ಆದ್ದರಿಂದ ಬಡ ಬೇಗ ನಾಲೆಡ್ಜ್ ಸೇಕಾಗುತ್ತೆ, ಇಮ್ಯುನಿಟಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿಂದ ಶುರುವಾಗುತ್ತೆ. ಇಮ್ಯುನಿಟಿ ಅಂದ್ರೇನು? ಯಾರೇ ಬೇರೆ ಹೇಳಿದ್ರು ಡಿಸ್ಟರ್ಬ್ ಆಗಬಾರ್ದು. ಎಲ್ಲೋ ಒಂದು ಉಪನ್ಯಾಸಕ್ಕೆ ಹೋದ ಮರುದಿನ ಬರೋದೇ ಇಲ್ಲ, ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಾಗಲೇ. ಯಾಕೆ? ಅವರು ಸ್ಟೆಬಿಲಿಟಿ ಇಲ್ಲ ಅವ್ರ ಮನಸ್ಸಿನಲ್ಲಿ. ಆ ಥರ ನಿಶ್ಚಿತತೆ ಬರಬೇಕಾದ್ರೆ ಎಲ್ಲ ದಾಸರಾಡಲು ಸ್ವಾರಸ್ಯ ಇದೆ. ಆ ಷೋಡಶ ಹೇಳ್ತಾರಲ್ಲ, ಅಷ್ಟಾವಧಾನ ಸೇವೆ ಮಾಡೋದಿಲ್ಲ, ಒಂದೇ ಯಾಕೆ ಮಾಡೋದಿಲ್ಲ? ಎಲ್ಲ ವೆರೈಟಿ ಇದೆ. ಅದು ಋಗ್ವೇದ ಶುರುವಾಗಿಬಿಟ್ರೆ ದಾಸರ ಹಾಡುವರೆಗೂ ಬರುತ್ತೆ. ಎಲ್ಲ ಜನಕ್ಕೂ ಅಪ್ಯಾಯಮಾನ. ಇಲ್ಲವ್ರು ಏನಾಗ್ತೈತೆ, ಕೆಲವರು ಮಿಸ್ ಆಗಿಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಊಟದಲ್ಲಿ ಬಡಿಸಿದ್ದೇನೆಲ್ಲ ಹಾಕಿ ತಿನ್ನಕ್ಕೆ ಪ್ರಯತ್ನ ಪಡಬೇಕು. ಇರೋ ಶಾಸ್ತ್ರಗಳು ಎಷ್ಟಾಗುತ್ತೋ ಅಷ್ಟು ಅನಿವಾರ್ಯ ಆದ ಒಂದು ಚೂರಾನು ಮುಟ್ತಾರೆ. ಎಷ್ಟೋ ಚಿಕ್ಕ ಇಷ್ಟು ಔಷಧಿ ಕೆಲಸ ಮಾಡೋ ಶಕ್ತಿ ಇಲ್ವೇನು, ಆ ರೀತಿ ಹೆಲ್ಪ್ ಮಾಡೋದು ಇತಿ. ಅದಕ್ಕೆ ಬ್ರಹ್ಮಯಜ್ಞದಲ್ಲೂ ಹಾಗೇನೆ ಸ್ವಲ್ಪ ಸ್ವಲ್ಪ ಎಲ್ಲ ಹೇಳೋದಿಲ್ಲ, ಎಲ್ಲ ಶಾಸ್ತ್ರ ಹೇಳಿದಾಗ ಆಗುತ್ತೆ. ಬ್ರಹ್ಮಯಜ್ಞ ಮಾಡೋದು ಡೈಲಿ ಒಂದು ಗ್ರಂಥ ಇಡೀ ಶಾಸ್ತ್ರ ಪಾರಾಯಣ ಪುಣ್ಯ ಬರೋದು. ಆದ್ಯಂತ ಕೊಡಲ್ಲ, ಬರೀ ಆದಿ ಅಷ್ಟೇ. ಆದ್ಯಂತ ಶ್ಲೋಕ ಅಲ್ಲ ಹೇಳೋದು, ಬರೀ ಆದಿ ಮಾತ್ರ ಹೇಳೋದು. ಏನು ಇದು ಅದನ್ನೇ ಓದಬೇಕು. ಎಲೆ ಖಾಲಿ ಆಗಿರ್ಬೇಕು, ತಟ್ಟೆ ಖಾಲಿ ಆಗಿರ್ಬೇಕು. ಆದರೆ ಇದು ಹಾಗಲ್ಲ, ಎಲ್ಲ ಫುಲ್ ಹಾಗೇ ಇರುತ್ತದೆ. ಆದ್ದರಿಂದ ಇದನ್ನು ಬಡಿಸಲ್ಲ ಅಂದ್ಬಿಡ್ತಾರೆ, ಎಲ್ಲ ಚೆಲ್ಲಿ ಹೋಗ್ತಾರೆ, ಬಿಟ್ಬಿಡ್ತಾರೆ. ಈ ಜನ್ಮ ಕೊಡೋದಿಲ್ಲ ಮತ್ತೆ. ಅಲ್ಲಿಗೇನು ಮುಗೀತು ಈಗ? ದರ್ಶಯತಿ ಚ ಓಂ ಆದಮೇಲೆ ಸರ್ವವೇದಾಂತ ಪ್ರತ್ಯಯಾಧಿಕರಣ ಮುಗೀತು. ನೋಡಿ ಎಷ್ಟು ಆ 5 ಸೂತ್ರದಲ್ಲಿ ಎಲ್ಲ ಓದಲೇಬೇಕು ಎಂಬುದನ್ನು ಒತ್ತಿ ಹೇಳುತ್ತಾರೆ. ಮುಂದಿನ ಭಾಗ, ಮುಂದಿನ ವಿಷಯ ಬರುತ್ತೆ ಈಗ. ಸರ್ವೈರ್ವೇದೈರ್ಗೇಯೋನೋಪಾಸ್ಯೋ ಅಶಕ್ಯ ಮಿತ್ಯತ ಆಹ. ನೆಕ್ಸ್ಟ್ ಪಾಯಿಂಟ್ ಆಯಿತು. ಎಲ್ಲ ಓದೋಣ, ಎಲ್ಲ ಉಪಾಸನೆ ಮಾಡಬೇಕು ಅಂತೇನೂ ಇಲ್ಲ ಅಂತ ಹೇಳಿ ಮುಂದಿನ ಪಾಯಿಂಟ್ ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ನಾಳೆ ಓಂ